ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದು ಹಳ್ಳಿ ರೈತರ ಮಾತುಕತೆ ಭಾಗ 9, ಭಾಗ 7, 8 ನೋಡಿಕೊಂಡು ಭಾಗ 9 ನೋಡಿ. ಹೆಂಗೋ ಬಿಡು ಭೀಮಣ್ಣ, ನಮಗೂ ನೀರು ಬಿದ್ದಿರೋದು ಅಷ್ಟೇ ಸಂತೋಷ ಆಯಿತು ನೋಡು ಭೀಮಣ್ಣ. ವಸಿ ನಿನಗೂ ನೀರಿನ ಅವಶ್ಯಕತೆ ತುಂಬ ಇತ್ತು. ವಸಿ ಹೆಂಗೋ ನೀರು ಬಿದ್ದುಬಿಟ್ಟು ಬಿಡು ಭೀಮಣ್ಣ. ಹ್ಞೂ ಹೇಳು ಭೀಮಣ್ಣಯ್ಯ, ಈ ನೀರು ನೋಡಿದ್ರೇ ನಮಗೆ ಖುಷಿ ಆಗ್ತೈತೆ ಕಣ್ ಭೀಮಣ್ಣಯ್ಯ. ಆ ನೀರು ಒಳ್ಳೆ ಹಾಲಿದ್ದಂಗೆ ಇದಾವೆ ಕಣ್ ಭೀಮಣ್ಣಯ್ಯ. ಒಳ್ಳೆ ದಿಣ್ಣಾಗೇನೆ ನೀರಾಗ್ಯಾವೆ. ದೇವರಾಜಪ್ಪ ಚಂದಕ್ಕೆ ಪಾಯಿಂಟ್ ಮಾಡ್ಯಾನೆ. ಚಂದಕ್ಕಾಗ್ಯಾವ ಹೇಳು. ಭೀಮಣ್ಣ, ಕಮ್ಮಿ ಅಂತ ಅಂದ್ರೂ 2.5 ಇಂಚಿ ಪ್ರಜಾರನಾಗೆ ಬತ್ತೋ ಕಣ ಭೀಮಣ್ಣ ನೀರು. ನೀನು ಹೊಲದ ಪೂರ್ತಿ ನೀರೆಲ್ಲ ಹಾಯಿಸ್ಬೋದು ನೋಡಪ್ಪ. ಅಂಥ ನೀರಾಗೈತೆ ನಿನಗೆ. ಯಾವುದೋ ಒಳಗೆ ದಿಂಡು ಸರಿಯಾದೇ ಸಿಕ್ಕೈತೆ ಹೇಳು ಭೀಮಣ್ಣ. ಹೂನ್ ಹೇಳು ಮೂರ್ತಪ್ಪ. ಹೆಂಗೋ ವಸಿ ನಮಗೂ ಜೀವ ಬಂದಂಗಾತು ಕಣ ಮೂರ್ತಪ್ಪ. ಈ ನೀರು ನೋಡಿ ವಸಿ ನಮ್ಮ ಹೊಲಕ್ಕೆಲ್ಲ ನೀರನ್ನ ಹಾಯಿಸ್ಕೊಂಬರ್ಬೋದು ಬಿಡ್ಲಾ. ಅಂಥ ನೀರಾಗೈತಿ. ನಾನು ಅಂದ್ಕೊಂಡಿವನಪ್ಪ, ಒಟ್ಟು 2 ಇಂಚಿ ಅಂತೂ ಪ್ರಜಾರಾಗೆ ನೀರು ಬರ್ತವೆ. ಹೊಲದ ಪೂರ್ತಿ ನೀರೆಲ್ಲ ಹಾಯಿಸ್ಕೊಂಬರ್ಬೋದಪ್ಪ. ಹ್ಞೂ ಭೀಮಣ್ಣ, ಈ ನೀರು 2 ಇಂಚಿ ನಿನಗೆ ಒಳ್ಳೆ ಪ್ರಜಾರಾಗೆ ಬರ್ತೈತಿ ಹೇಳು. ವಸಿ ಈ ನೀರು ಬಂದರೆ ಏನು ಮಾಡಿಯಪ್ಪ ಭೀಮಣ್ಣ? ನಿನ್ನ ಫಸ್ಲಿಗೆಲ್ಲ ಹಾಯಿಸ್ಕೊಂಬರ್ಬೋದು ನೀರನ್ನ. ಅಂಥ ನೀರು ಬರ್ತೈತೆ. ಎಲ್ಲ ನಿನ್ನ ಫಸ್ಲಿಗಳಿಗೂ ನೀರು ಇಕ್ಕೊಂಬರ್ಬೋದು ಹೇಳು. ಒಳ್ಳೆ ನೀರಾಗೈತೆ ಕಣ್ ಭೀಮಣ್ಣ. ಇಂಥ ನೀರು ಆಗದೆ ಇನ್ನೆಂಥ ನೀರು ಆಗ್ಬೇಕು ಹೇಳಿ ನಿನಗೆ? ಒಳ್ಳೆ ನೀರಾಗೆ ಸುಮ್ಕರು ಭೀಮಣ್ಣ, ಚೆನ್ನಾಗಾಗ್ಯಾವ ನೀರು. ನೋಡಿ ಭೀಮಣ್ಣಯ್ಯ, ಆ ಬೋರ್ ರಸ್ಕಲ್ಲು ಆ ಬೋರ್ ಕೊರಿಬೇಕಾರಿ ಎಲ್ಲ ಹೆಂಗೆ ಮ್ಯಾಕ್ ಬಂದವೆ. ಆ ಬೋರ್ ರಸ್ಕಲ್ಲೇನೆ ಹಂಗೆ ತಣ್ಣಗುಡ್ತಾ ಇದ್ದೇವೆ ಅಂತಂದ್ರೆ ನೀರು ಯಾಕೆ ಹಂಗೆ ತಣ್ಣಗುಟ್ಟಂಗಿಲ್ಲ ಭೀಮಣ್ಣಯ್ಯ? ಆ ಬೋರ್ ರಸ್ಕಲ್ಲು ಅಣ್ಣ ಏನು ಪಳಗುಡ್ತಾವ ಹಂಗೆ. ಒಳ್ಳೊಳ್ಳೆ ಬೋರ್ ರಸ್ಕಲ್ ಬರ್ತಾ ಇದಾವೆ ಕಣ್ ಭೀಮಣ್ಣಯ್ಯೋ. ಇದು ಯಾವುದೋ ಒಳ್ಳೆ ದಿಂಡು, ಆ ದಿಂಡಾಗೇನೆ ನೀರು ನಿನಗೆ ಚಂದಕ್ಕಾಗ್ಯಾವ ಹೇಳು. ಹೂನ್ ಹೇಳು ದೇವರಾಜಪ್ಪ, ಅದಕ್ಕೇನೆ ಈ ನೀರು ಹಂಗೇ ಪಾಳ್ಗುಡ್ತವೆ ಕಣ ದೇವರಾಜಪ್ಪ. ಓಸಿ ಆ ಬೋರ್ಡ್ರಸ್ ಕಲ್ಲು ಹಂಗೆ ತಣ್ಗುಡ್ತವೆ ಅಂದ್ರೆ ಆ ನೀರಿನ ಯಾಕೆ ಹಿಂಗೆ ತಣ್ಗುಟ್ಟಂಗಿಲ್ಲ ದೇವರಾಜಪ್ಪ? ಓಸಿ ಯಾವುದೋ ಒಳ್ಳೇದೇ ಇರ್ಬೇಕು ಹೇಳಿ ದಿಂಡು ಹಂಗಾರೆ ಒಳಗೆ ಆ ಬೋರ್ಡ್ರಸ್ ಕಲ್ಲು ನೋಡಿದ್ರೇನೆ ಹೇಳ್ಬೋದು ಅನ್ಸುತ್ತೆ ನೀರು ಹೆಂಗಿರ್ತವೆ ಅಂತ. ಹ್ಞೂ ಕಣ್ ಭೀಮಣ್ಣಯ್ಯ, ಒಂದು ರವಾಟು ಬೋರ್ಡ್ರಸ್ ಕಲ್ಲು ಇನ್ನೂ ದಪ್ಪ ಬರ್ತಾ ಇದ್ದಾವೆ. ಯಾವುದೋ ಒಳಗೆ ಬಂಡೆ ಅಂಥದ್ದು ಸಿಕ್ಕಿರಬೇಕು. ಅದಕ್ಕೇನೆ ಆ ಬೋರ್ಡ್ರಸ್ ಕಲ್ಲು ಕೊರ್ದಂಗೆಲ್ಲ ಮ್ಯಾಕ್ಸ್ ಹಿಡಿತಾ ಇದ್ದಾವೆ. ಎಂತೆಂಥ ದಪ್ಪನ ಕಲ್ಲೆಲ್ಲ ಬರ್ತಾ ಇದ್ದಾವೆ ನೋಡಿ ಭೀಮಣ್ಣಯ್ಯ ಆ ಬೋರ್ ಗುಂಟೆನ ಹೊರಕ್ಕೆ. ಹೂನ್ ಹೇಳು ದೇವರಾಜಪ್ಪ, ಆ ಬೋರ್ಡ್ರಾಸ್ ಕಲ್ಲೇ ನೋಡಿ ಹೇಳ್ಬೋದು. ಆ ನೀರು ಬೇರೆ ಆಳ್ದಾಗ ಆಗಿರೋದಕ್ಕೂ ಆ ಬೋರ್ಡ್ರಾಸ್ ಕಲ್ಲು ಅಷ್ಟೊಂದು ದಪ್ಪ ಒಳ್ಳೆ ಜಲ್ಲಿ ಕಲ್ಲು ಬಂದಂಗೆ ಆಗುತ್ತಲ್ಲ ದೇವರಾಜಪ್ಪ. ಯಾವುದೋ ಬಂಡೆ ಸಿಕ್ಕಿರಬೇಕು. ಅದಕ್ಕೆ ಇವ್ರು ಬೋರ್ನವ್ರು ನಿಧಾನಕ್ಕೆ ಕೊರಿತಾವ್ರೆ. ಒಂದು ರವಟ ಆ ಬಂಡೆ ಏನನ ಒಳಗೆ ಕೊರಿದ್ರೆ ಇನ್ನೂ ನೀರು ಯಾವ್ದನ ಚಂದಾಕಿರೋದು ಆ ದಿಂಡೆ ಏನಾದ್ರು ಸಿಗ್ಬೋದೇನೋ ಕಣ ದೇವರಾಜಪ್ಪ. ಹ್ಞೂ ಕಣ ಚಂದ್ರಣ್ಣಯ್ಯ, ಒಂದು ರವಾಟು ನೋಡೋಣ ನಿಂತ್ಕೊಳ್ರಿ. ಬಂಡೆ ಏನನ ಒಳಗುಳ್ದೇನ ಓಪನ್ ಆಯಿತು ಅಂತಂದರೆ ಇನ್ನೂ ನೀರು ಚಂದಕ್ಕೆ ಬರ್ತವೆ ಕಣ ಚಂದ್ರಣ್ಣಯ್ಯ. ಆಮೇಲೆ ಈ ಬೋರ್ಗಾಡೆರೆ ಕೊರೆಯೋಕ್ಕಾಗಲ್ಲ ಅಂತ ನಿಲ್ಲಿಸ್ಬೇಕು, ಅಷ್ಟು ನೀರು ಬತ್ತಾವೆ ನೋಡು. ಏನಾದರೂ ಮಾಡಿ ಆ ಬಂಡೆನ ಹೊಡಿಕ್ಬೇಕು ಒಳಗೆ ಬೋರ್ನರು. ಆ ದಿಂಡೆನ ಸಿಕ್ಬಿಡ್ತು ಅಂದರೆ ಆ ಬಂಡೆ ಹೊಡ್ಕೊಂಡು ಆ ದಿಂಡಾಗ ಏನಾನ ನೀರು ಬಂದ್ವು ಅಂತ ಅಂದರೆ ಆ ಬೋರ್ಗಾಡ್ಯಾರೇನೆ ಕೊರೆಯೋಕ್ಕಾಗಲ್ಲ ಅಂತ ನಿಲ್ಲಿಸ್ಬಿಡ್ತಾರೆ ನೋಡು. ಅಂಥ ದಿಂಡ ಐತೆ ಕಣ ಚಂದ್ರಪ್ಪ ಈ ಒಳಗೆ. ದೇವರಾಜಪ್ಪ, ಎಲ್ಲಿ ಆ ಬೋರ್ಡ್ ರಸ್ಕಲ್ಗಳು ಹೆಂಗೆ ಇದಾವೆ ತಕಬಾ ನೋಡೋಣ ಒಂದು ರವಾಟು. ಹ್ಞೂ ಹೇಳು ದೇವರಾಜಪ್ಪ, ಆ ಬೋರ್ಡ್ ರಸ್ಕಲ್ಲು ಹಂಗೆ ಆ ಮಿರ ಮಿಂಚುತ್ತವೆ ಕಣ ದೇವರಾಜಪ್ಪ. ಆ ಬೋರ್ಡ್ ರಸ್ಕಲ್ಲೇ ಹಂಗೆ ಮಿಂಚ್ಬೇಕಾರೆ ಆ ನೀರಿನ ಯಾಕೆ ಹಂಗೆ ಮಿಂಚಾಕಿಲ್ಲ ದೇವರಾಜಪ್ಪ? ಹ್ಞೂ ಕಣ ಮೂರ್ತಣ್ಣಯ್ಯ, ಆ ಬೋರ್ಡ್ ರಸ್ಕಲ್ಲು ಹಂಗೆ ಇರೋದಕ್ಕೇನೆ ನೀರು ಹಂಗೆ ಬೆಳ್ಳಗಿರೋದು. ಹಂಗೆ ನೀರು ಕುಡಿಯೋಕೆ ಆ ಸಿಹಿ ನೀರಾಗ್ಯಾವ ಕಣ ಮೂರ್ತಣ್ಣಯ್ಯ. ಹೆಂಗ ಆ ಭೀಮನಿಗೆ ಒಳ್ಳೆ ನೀರು ಆಗ್ಯಾವೆ, ಆ ಸಿಹಿ ನೀರು ಆಗ್ಯಾವ ಕಣ ಮೂರ್ತಣ್ಣಯ್ಯ. ಹ್ಞೂ ಹೇಳು ದೇವರಾಜಪ್ಪ, ನಮ್ಮ ಏರಿಯಾ ಕಡೆಗೆ ಸಿಹಿ ನೀರೇ ಕಣ ದೇವರಾಜಪ್ಪ ಆಗೋದು. ಉಪ್ಪು ನೀರೇನು ಆಗೋಕ್ಕಿಲ್ಲ. ಒಂದು ರವಟು ನಮ್ಮ ಕಡೆಗೆ ಸಿಹಿ ನೀರೇ ಎಲ್ಲರಿಗೂ ಜಾಸ್ತಿ ಆಗೋದು. ಕುಡಿಯೋಕೆ ಅದೇನು ರುಚಿಯಾಗಿರ್ತಾವೆ ಕಣ ದೇವರಾಜಪ್ಪ ಈ ನೀರಂತೂ. ಹ್ಞೂ ಹೇಳು ಮೂರ್ತಣ್ಣಯ್ಯ, ನಮ್ಮ ಏರಿಯಾ ಕಡೆಗೆ
ಆ ನೀರುಗಳಂತೂ ಬೋಲ್ ರುಚಿಯಾಗಿರ್ತಾವೆ ಕಣ ಮೂರ್ತಣಯ್ಯ. ಹಾಂ, ಆ ಸಿಟಿಯಾಗಿ ಆ ಫಿಲ್ಟ್ರ್ ನೀರುಗಳು ಅಂತ ಕುಡಿತಾರಲ್ಲ, ಅವು ಹೆಂಗಿರ್ತಾವೋ ಅದಕ್ಕಿನ್ನ ಆ ಚಂದಕ್ಕೇನೆ ನಮ್ಮ ಬೋರ್ ನೀರುಗಳು ಇರ್ತಾವೆ ಕಣ ಮೂರ್ತಣಯ್ಯ. ಬೋಲ್ ರುಚಿಯಾಗಿರ್ತಾವೆ ನೀರು ನಮ್ಮ ಏರಿಯಾ ಕಡೆಗೂ. ಸರಿ ಕಣ್ ಭೀಮಣ್ಣಯ್ಯ, ಒಂದು ರವಾಟು ನಾನು ಆ ಹೊಲ್ದಾಕ ಹೋಗಿ ಆ ಗಿಡಗಳಿಗೆಲ್ಲ ನೀರು ಬಿಡಬೇಕು. ವಸಿ ನನಗೆ ಟೈಮ್ ಆಯಿತು. ಹೆಂಗೋ ನಿನಗೂ ನೀರು ಆಗ್ಯಾವೆ. ಒಂದು ರವಾಟು ನಾನು ಹೋಗ್ತೀನಿ ಕಣ ಭೀಮಣ್ಣಯ್ಯ. ಹಾಂ, ವಸಿ ಆ ಬೋರ್ ಕೊರ್ಸ ತಕ ನಾ ಇರ್ತಿದ್ದೆ. ಏನು ಮಾಡ್ತೀಯ, ನಾನು ಒಬ್ಬಂಟ್ಕ ಕಣ ಭೀಮಣ್ಣಯ್ಯ. ಹ್ಞೂ, ವಸಿ ಆ ಮಂತಕ್ಕೆ ಹೋಗಿ ಅವಕ್ಕೆಲ್ಲ ದನ ಕರುಗಳಿಗೆಲ್ಲ ನೀರು ಮೇವು ಹಾಕಿ ಹೊಲ್ದಾಕ ಹೋಗಿ ಎಲ್ಲ ನೀರು ಇಕ್ಬೇಕು ಕಣ ಭೀಮಣ್ಣಯ್ಯ. ಹ್ಞೂ, ಇಲ್ಲಾಂದರೆ ಬೋರ್ ಕೊರ್ಸ ತಕನ ನಾನು ಇರ್ತಾ ಇದ್ದೆ. ಒಂದು ರವಾಟು ನಾನು ಹೋಗ್ತೀನಿ ಕಣ ಭೀಮಣ್ಣಯ್ಯ. ದೇವರಾಜಪ್ಪವು ಅವಾಗೇನೆ ಒಂದು 650 ಅಡಿ ಮ್ಯಾಲೆ ಕೊರೆದವ್ರು ಕಣ್ ದೇವರಾಜಪ್ಪವು. ವಸಿ ಆ ಬೋರ್ ಗಾಡಿಯರೂ ಇದ್ರ ಮೇಲೆ ನಮಗೂ ಕೊರಿಯೋಕ್ಕಾಗಕ್ಕಿಲ್ಲ ಅಂತಾರಲ್ಲ ದೇವರಾಜಪ್ಪ. ಹೆಂಗೆ ಮಾಡೋಣ? ಇನ್ನು ಎಷ್ಟು ಅಡಿ ತಕನ ಕೊರ್ಸೋಣ ದೇವರಾಜಪ್ಪ ಈ ಬೋರ್ನ? ಭೀಮಣ್ಣಯ್ಯೋ, ಅವ್ರಂಗೆ ಅಂತಾರೆ ಬೋರ್ ಗಾಡ್ಯಾರು. ನೀನು ಏನಾದರೂ ಮಾಡಿ ಇನ್ನೊಂದು ದಿಂಡು ಆ ಬಂಡೆದು ಏನನ ಬಂಡೆದಿಂದ ಏನನ ಕೊರೆಸಿದ್ರೆ ಆ ಬಂಡೆದಿಂದ ಏನನ ಓಪನ್ ಆದರೆ ಒಳ್ಳೆ ನೀರು ಆಗ್ತೈತಿ. ಏನಾದರೂ ಮಾಡಿ ಆ ಬಂಡೆ ಹೊಡಕಂಗೆ ಮಾಡು ಒಳಗೆ. ವಸಿ ಆ ಬಂಡೆ ಹೊಡ್ಕೊಂಡ್ರೆ ನೋಡಪ್ಪ, ನಿನಗೆ ನೀರಿಂದು ಮುಂದೆ ಸಮಸ್ಯೆನೇ ಇರಲ್ಲ. ಹಂಗೆ ನೀರು ಬರ್ತವೆ. ವಸಿ ಆ ಬೋರ್ ಗಾಡಿ ಇರ್ತಂಗೆ ಮಾತಾಡಿ ನೋಡು, ಬಂಡೆ ಏನನ ಹಂಗೆ ಹೊಡಕಂಗೆ ಕೊಡ್ತಾರೇನೋ ಅಂತ. ನಾವು ಹೇಳ್ತೀವಿ ಕಣ ದೇವರಾಜಪ್ಪ. ವಸಿ ಅವ್ರು ಹಂಗೆ ಇಲ್ಲ ಕೊರೆಯೋಕ್ಕಾಗಲ್ಲ, ಅದೇನು ಮಾಡಿದ್ರು ಬಂಡೆನೇ ಹೊಡಕ್ಕಾಗ್ತಿಲ್ಲ ಒಳಗೆ ಅಂಬ್ತವ್ರೆ. ವಸಿ ಅದಕ್ಕೇನೆ ನಾನು ಏನು ಮಾಡೋಣ ಅಂತ ಈಗ. ನೋಡು ಭೀಮಣ್ಣ, ನೀನು ಒಂದು ರವಾಟು ಇಲ್ಲೇ ಇದ್ದು ಅದೇನು ಅಂತ ನೋಡಬೇಕು. ಒಂದು ರವಾಟು ಆ ಬಂಡೆ ಹೊಡಕಂಗೆ ಕೊಡ್ತಾರ ನೋಡು. ವಸಿ ಅವ್ರ ಕೈಲೂ ಅದೇನು ಮಾಡಿರೋ ಹೊಡಕ್ಕಾಗಲ್ಲ ಅಂತ ಅಂದರೆ ನೀನು ಇನ್ನೇನು ಮಾಡೋಕ್ಕಾಗ್ತೈತಿ? ಆ ಬೋರ್ ಗಾಡಿಯಲ್ಲಿ ಇನ್ನೇನು ಮಾಡೋಕ್ಕಾಗ್ತೈತಿ ಹೇಳು? ಒಂದು ರವಾಟು ಅವರು ನೋಡ್ಲಿರು ಏನನ್ನ ಹೊಡಾಕ್ತಾರೋ ಇಲ್ವಾ ಅಂತ ವಸಿ ನೋಡ್ಕೊಂಡು ಹೇಳೋಕ್ಕಾಗ್ತೈತೆ. ಹತ್ತರಿಂದನೆಲ್ಲ ಒಂದು 700 ಅಡಿವರೆಗೂ ಕೊರೆದವ್ರೆ ಅಂತಂದರೆ ಒಳ್ಳೆ ಆಳ್ದಾಗೇನೆ ನೀರಾಗ್ಯಾವೆ. ಈ ನೀರೇನೆ ಸಾಕು ಹೇಳು. ಹಂಗೂ ಅದೇನ ಬಂಡೆ ಅವ್ರ ಕೈಲಿ ಹೊಡಕ್ಕಾಗಲಿಲ್ಲ ಅಂದರೆ ಈ ನೀರೇ ಸಾಕು, ಮಸ್ತಾಗ್ಯಾವೆ. ವಸಿ ನೋಡ ನೀರು ಏನನ ಬಂಡೆ ಹಿಂಗೆ ಹೊಡಾಕ್ತಾರ ಇಲ್ಲ ಅಂತ ಈ ಬೋರ್ ಗಾಡ್ಯರು. ಸರಿ ಕಣ ಮೂರ್ತಪ್ಪ. ವಸಿ ಅವರು ಬೋರ್ ಗಾಡ್ಯರೂ ಆಗಕ್ಕಿಲ್ಲ ಕೊರೆಯೋಕೆ ಅಂತಿದ್ರು, ಅದಕ್ಕೆ ಹೇಳ್ದೆ. ಸರಿ ಆಯ್ತು ಕಣ್ ಭೀಮಣ್ಣಯ್ಯ. ವಸಿ ನಾನು ಹೋಗ್ತೀನಪ್ಪ, ಹೊಲ್ದಕ್ಕೆ ಹೋಗ್ಬೇಕು. ನಾನು ಹೋಗ್ತೀನಿ. ಅದೇನು ಅಂತ ಇಲ್ಲೇ ಇದ್ದು ನೋಡ್ರಿ ನೀವು. ಇನ್ನೇನು ಚಂದ್ರಣ್ಣ ಇರ್ತೈತೆ, ಮೂರ್ತಪ್ಪ ಇರ್ತಾರೆ, ನೀನಿರ್ತೀಯ. ವಸಿ ನಾನಿನ್ಯಾಕೆ ಹೋಗ್ತೀನಿ. ಬೋರ್ ಗಡೆಯರಿಗೆ ಹೇಳ್ರಿ. ಸರಿ ಕಣ್ ದೇವರಾಜಪ್ಪ, ಇನ್ನು ನೀನು ಹೋಗು. ವಸಿ ಅದೇನು ಹೇಳ್ತಾರಂತ ಬೋರ್ ಗಾಡ್ಯಾರನ್ನ ನೋಡ್ತೀವಿ. ಭೀಮಣ್ಣಯ್ಯವು ವಸಿ ಹೋಗಿ ನಿಮ್ಮ ಮನೆಗಳನ್ನ ಹೆಂಗಸ್ರನ್ನ ಕರ್ಕೊಂಬರಾಗ ಹೋಗು. ಆ ನೀರು ಬಿದ್ದಾವೆ, ಗಂಗಮ್ಮನ ಪೂಜೆ ಮಾಡಬೇಕು ಅಂತ ಹೇಳಿ ಕರ್ಕಬಾ. ಹಂಗೇನೆ ಆ ಕಾಯಿ ಅಂತೆ, ಅರಿಶಿನಂತೆ, ಕುಂಕುಮ, ಊದ್ಗಡ್ಡಿ, ಒಂದು ಸ್ವಲ್ಪ ಹೂವು ಎಲ್ಲ ತಗೊಬಂದು ಗಂಗಮ್ಮನ ಪೂಜೆ ಮಾಡೋಣ. ಒಂದು ರೊಟ್ಟು ಹೆಂಗೋ ನೀರಾಗ್ಯಾವೆ, ಬಿರಿನೇ ಹೋಗಿ ಕರ್ಕೊಂಬರಾಗ ಹೋಗು. ಗಂಗಮ್ಮನ ಪೂಜೆ ಮಾಡಲಿ. ಸರಿ ಚಂದ್ರಣ್ಣ, ವಸಿ ಹೋಗಿ ಬಿರಿನೇ ನಾನು ಮನೆ ಹೆಂಗಸ್ರನ್ನ ಕರ್ಕೊಂಬತ್ತೀನಿ. ಒಂದು ಒಟ್ಟು ನೀವು ಹಂಗೆ ಇರೋಣ ಇಲ್ಲಿ. ನಾನು ಹೋಗಿ ಕರ್ಕೊಂಬತ್ತೀನಿ ಮನೆ ಹೆಣ್ಮಕ್ಳನ್ನ. ಸರಿ ಕಣ್ ಭೀಮಣ್ಣ, ಆಯಿತು. ಪ್ರಿಯ ವೀಕ್ಷಕರೇ, ಇದರ ಮುಂದುವರಿದ ಭಾಗ 10ರಲ್ಲಿ ಇರುವುದು.